ನಮಸ್ಕಾರ. ಲಿಕ್ವಿಡ್ಡು ಯೂಸ್ ಮಾಡಿದ್ಮೇಲೆ ಪ್ಯಾಕೆಟ್ಸ್ ಸಾಮಾನ್ಯವಾಗಿ ನಾವು ಬಿಸಾಕ್ತಾ ಇರ್ತೀವಲ್ಲ, ಲಿಕ್ವಿಡ್ ಪ್ಯಾಕೆಟ್ಸ್ ತಗೋಬೋದು. ಇಲ್ಲ ಅಂದರೆ ದೊಡ್ಡ ದೊಡ್ಡ ಮಸಾಲೆ ಪ್ಯಾಕೆಟ್ಸು ಇಲ್ಲ ಬೇರೆ ಏನಾದರೂ ತಂದಿರ್ತೀವಿ, ಆ ಥರ ಪ್ಯಾಕೆಟ್ಸ್ ಇದೆ ಅಂದರೆ ಆ ಪ್ಯಾಕೆಟ್ನು ನೀಟಾಗಿ ವಾಶ್ ಮಾಡಿಕೊಂಡು, ಇದನ್ನು ಅಷ್ಟೇ ಲಿಕ್ವಿಡ್ ಒಳಗಡೆ ಸ್ವಲ್ಪ ಆದರೂ ಇರುತ್ತಲ್ವ, ಚೆನ್ನಾಗಿ ವಾಶ್ ಮಾಡಿಬಿಟ್ಟಿದ್ದೀನಿ. ಮತ್ತು ನಾನು ಉದ್ದುದ್ದ ಕಟ್ ಮಾಡ್ಕೊತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡ್ಕೋಬೇಕು. ಮತ್ತು ಸೈಡ್ಸು 2 ಜೊತೆಯಲ್ಲಿ ಇರುತ್ತಲ್ವ, ಸೈಡ್ಸು ಕಟ್ ಮಾಡಿಬಿಡಿ. ಆವಾಗ ನೋಡಿ 2 ಆಗುತ್ತೆ ನಿಮಗೆ. ಈ ಥರ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ನೀವು ಕಟ್ ಮಾಡ್ಕೊಬಿಡಬೇಕು. ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಈ ಥರ ಕಾರ್ಡ್ಬೋರ್ಡ್ ಶೀಟ್ ಆಗಲಿ ತಗೋಬೋದು. ಇಲ್ಲ ಯಾವುದನ್ನ ಇವಾಗ ಚಪ್ಪಲಿನೋ ಬಟ್ಟೆನೋ ತಂದಾಗ ಈ ಥರ ಬಾಕ್ಸ್ ಬಂದಿರುತ್ತಲ್ಲ, ಬಾಕ್ಸ್ದಿದು ಆ ಬಾಕ್ಸಿಂದ ಬಟ್ಟೆ ತಂದಿದ್ದೆ, ಆ ಬಾಕ್ಸ್ನ ಒಂದಷ್ಟು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಇದನ್ನು ನಾನು ಜೋಡಿಸ್ತಾ ಇದ್ದೀನಲ್ಲ ಲಿಕ್ವಿಡ್ ಪ್ಯಾಕೆಟ್ಸ್ನು, ಸೇಮ್ ಹಿಂಗೆ ಜೋಡಿಸ್ಬಿಟ್ಟು ಶೆಲ್ಲೋ ಟೇಪ್ ಹಾಕಿದ್ದೀನಿ ಒಂದು ಸೈಡು. ಮತ್ತು ಇನ್ನೂ ಉಳಿದಿರುತ್ತಲ್ಲ ಅದನ್ನು ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡ್ಕೊಂಡು ಬರಬೇಕು. ಮೇಲೆ ಶೆಲ್ಲೋ ಟೇಪ್ ಮೆಸ್ಸಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ. ಮತ್ತು ನೋಡಿ ಒಂದು ಹಾಕ್ಕೊಂಡೆ. ಇದು ಕೆಳಗಡೆ ಮನೆ. ಫಸ್ಟ್ ನಾವು ಮೇಲೆ ಮನೆ ಹಾಕಿದ್ವಲ್ಲ, ಇವಾಗ ಕೆಳಗಡೆ ಮನೆಯನ್ನೆಲ್ಲ ನೀಟಾಗಿ ಎತ್ಬಿಟ್ಟು ಈ ಥರ ಹಾಕ್ಕೋಬೇಕು. ಸೇಮ್ ನಾನು ವಿಡಿಯೋದಲ್ಲೇ ತೋರಿಸ್ಕೊಟ್ಟಂಗೆ ಮಾಡ್ಕೋಬೇಕು. ನೋಡಿ 3ನೇದು ಹಾಕ್ಕೊತಾ ಇದ್ದೀನಿ. ನೀವು ಇನ್ನೂ ದೊಡ್ಡದಾಗಿ ಬೇಕಾದರೂ ಮಾಡ್ಕೋಬೋದು. ಇಲ್ಲ ನಾನು ತೋರಿಸ್ಕೊಟ್ಟಂಗೆ ಮಾಡ್ಕೊಂಡಿದ್ದೀರಂದ್ರೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಯೂಸ್ ಆಗುತ್ತೆ ಬೇಸಿಗೆಗಂತೂ ನಮಗೆ. ನೋಡಿ ಪೂರ್ತಿ ಹಾಕ್ಕೊಂಡ್ಮೇಲೆ ಶೆಲ್ಲೋ ಟೇಪ್ ಮೆಸ್ಸಿಬಿಡಬೇಕು. 2 ಸೈಡು ಶೆಲ್ಲೋ ಟೇಪ್ ಮೆಸ್ಸಿದ್ದೀನಿ ನಾನು. ಸೇಮ್ ಹಿಂಗೆ ಮೆಸ್ಸಿಬಿಟ್ಟಿದ್ದಾದಮೇಲೆ ಎಕ್ಸ್ಟ್ರಾ ಕವರ್, ನಾವು ಈ ಲಿಕ್ವಿಡ್ದು ಕವರ್ ಎಷ್ಟಿದ್ರೆ ಅಷ್ಟು ಸಾಕಾಗುತ್ತೆ. ಎಕ್ಸ್ಟ್ರಾ ಇರೋ ಆ ಬಾಕ್ಸ್ದು ಇದನ್ನು ನಾನು ಕಟ್ ಮಾಡಿಬಿಟ್ಟೆ, ಎಕ್ಸ್ಟ್ರಾ ಇರೋದನ್ನು. ಮತ್ತು ಕವರ್ ತಗೊಂಡಿದ್ದೀನಿ. ನಾವು ಈ ಥರ ಪಾಲಿಥೀನ್ ಕವರ್ಸ್ ಅಂತ ಇರುತ್ತಲ್ಲ, ಪಾಲಿಥೀನ್ ಕವರ್ ನಾನು ಗ್ರೀನ್ ಕಲರ್ ತಗೊಂಡಿದ್ದೀನಿ. ನೀವು ಗ್ರೀನ್ ಆದರೂ ತಗೋಬೋದು, ಇಲ್ಲ ನಿಮ್ಮ ಮನೇಲಿ ಬೇರೆ ಕಲರ್ ಇದೆಯಂದರೆ ಬೇರೆ ಕಲರ್ ತಗೊಳ್ಳಿ, ಪರವಾಗಿಲ್ಲ. ಇದನ್ನು ಅಷ್ಟೇ ಸೈಡ್ಸ್ ಎಡ್ಜಸ್ ಕಟ್ ಮಾಡಿಬಿಡ್ತಾ ಇದ್ದೀನಿ 2 ಸೈಡು. ಮತ್ತು ಫೋಲ್ಡ್ ಮಾಡ್ಕೋಬೇಕು. 2 ಟೈಮ್ ಫೋಲ್ಡ್ ಮಾಡಿಕೊಂಡು ಸೇಮ್ ನಾನು ವಿಡಿಯೋದಲ್ಲಿ ಹೆಂಗಿಡ್ತಾ ಇದ್ದೀನಿ ಹಿಂಗಿಡ್ಬೇಕು ನೀವು ಕೂಡ. ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಎಲ್ಲ ಸೈಡು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಫೋಲ್ಡ್ ಮಾಡಿಕೊಂಡು ಬರಬೇಕು ನೀವು. 4 ಸೈಡ್ ಇದೆಯಲ್ಲ, 4 ಸೈಡು ಸಿಂಗಲ್ ಡಬಲ್ ಫೋಲ್ಡ್ ಇರಬೇಕು. ಫಸ್ಟ್ ಒಂದು ಟೈಮ್ ಫೋಲ್ಡ್ ಮಾಡಿ ಮತ್ತು ಇನ್ನೊಂದು ಸರ್ತಿ ಫೋಲ್ಡ್ ಮಾಡಿ. ನೋಡಿ 3 ಕಡೆ ಆಗೋಯ್ತಲ್ಲ. ಇವಾಗ ಇದಕ್ಕೆ ನಾನು ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ಅಂದರೆ ನಿಮಗೆ ಹೊಲಿಗೆ ಯಂತ್ರ ಇದ್ದರೆ ಹೊಲಿಗೆ ಯಂತ್ರದಲ್ಲೇ ಹಾಕ್ಕೊಂಡು ಬರ್ಬೋದು. ಇಲ್ಲ ನಮ್ಮ ಮನೆಯಲ್ಲಿ ಹೊಲಿಗೆ ಯಂತ್ರ ಇಲ್ಲ, ಸೂಜಿ ದಾರದಲ್ಲೇ ನಾನು ಹೊಲಿಗೆ ಹಾಕ್ತೀನಿ ಅಂದರೆ ಹಂಗೂ ಹಾಕ್ಕೊಳ್ಳಿ. ಮತ್ತು ಒಂದು ಸೈಡ್ ಸ್ವಲ್ಪ ಉದ್ದ ಬಿಟ್ಟಿದ್ನಲ್ಲ, ಅದು ಏನಕ್ಕೆ ಬಿಟ್ಟಿದ್ದಂದರೆ ಕೋಲ್ ಇಡೋಕ್ಕೆ. ನೋಡಿ ಕೋಲ್ ಇಟ್ಬಿಟ್ಟು ಈ ಥರ ರೋಲ್ ಥರ ಸುತ್ತಿಬಿಟ್ಟು ಇದನ್ನು ಅಷ್ಟೇ ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಬಿಡಿ. ಸ್ವಲ್ಪ ದೂರ ಸ್ವಲ್ಪ ಟೈಟಾಗಿ ಅಂದರೆ ಗಟ್ಟಿಯಾಗಿ ಹಾಕಬೇಕು, ಕದಲಬಾರ್ದು ಕೋಲು. ಅದಕ್ಕೆ ನಾನು ಸ್ವಲ್ಪ ದೂರನೇ ಟೈಟಾಗಿ ಗಂಟು ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಗಂಟು ಹಾಕ್ಕೊಂಡು ಹಾಕ್ಕೊಳ್ಳಿ, ಗಟ್ಟಿಯಾಗಿ ಹಂಗೆ ಇರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಇದು ಬೀಸಣಿಗೆ ಥರ ಯೂಸ್ ಮಾಡ್ಕೋಬೋದು ನಾವು ಬೇಸಿಗೆಯಲ್ಲಿ. ಇದಕ್ಕೆ ನಾನು ಕವರ್, ಬೇರೆದೊಂದು ಕವರು ಉದ್ದುದ್ದ ಕಟ್ ಮಾಡಿಕೊಂಡು ಇದನ್ನು ಅಷ್ಟೇ ಮೆತ್ತಿಸ್ಬಿಟ್ಟಿದ್ದೀನಿ ಫೆವಿಕಾಲಲ್ಲಿ. ಮತ್ತು ಆ ಕೋಲ್ಗೂ ಅಷ್ಟೇ ನೀವು ಒಂದು ಕವರ್ ಸುತ್ತಿಬಿಡಿ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.